ಬೆಳ್ಳಂಬೆಳಗ್ಗೆ 8 ಗಂಟೆ ಸುಮಾರಿನ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 2 ಬಿಎಂಟಿಸಿ ಬಸ್ಗಳ ಮಧ್ಯೆ ಅಪಘಾತ ನಡೆದಿತ್ತು. ಈ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಅಪಘಾತದಲ್ಲಿ 13 ಜನ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾರ್ಯಾರಿಗೆ ಏನೇನ್ ಆಗಿದೆ ಅನ್ನೋದರ ಕುರಿತ ಇನ್ ಡೀಟೇಲ್ಸ್ ಮಾಹಿತಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ 2 ಬಿಎಂಟಿಸಿ ಬಸ್ಗಳ ಮಧ್ಯೆ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಅಪಘಾತದಲ್ಲಿ 13 ಜನ ಅಡ್ಮಿಟ್ ಆಗಿದ್ದಾರೆ. ಈ ಅಪಘಾತದಲ್ಲಿ 13 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು, ಕೆಲವರು ಬೌರಿಂಗ್ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಾಯಗೊಂಡ ಎಲ್ಲರೂ ಔಟ್ ಆಫ್ ಡೇಂಜರ್ ನಲ್ಲಿದ್ದಾರೆ, ಯಾರಿಗೂ ಸಮಸ್ಯೆ ಆಗಿಲ್ಲ, ಅಗತ್ಯ ಸ್ಕ್ಯಾನಿಂಗ್ ಕೂಡ ಆಗ್ತಾ ಇದೆ ಅಂತ ಹೇಳಿ ಭೈರತಿ ಸುರೇಶ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಾಯುವಜ್ರ ಎಲೆಕ್ಟ್ರಿಕ್ ಬಸ್ ಮಧ್ಯೆ ಅಪಘಾತವಾಗಿದೆ. ಮಹಿಳೆಯಿಂದಾಗಿ ಸ್ಕಿಡ್ ಆಗಿದ್ದಾಗಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ತನಿಖೆ ಆಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ದುರ್ಘಟನೆಯಲ್ಲಿ ಒಟ್ಟು 13 ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಅವರನ್ನ ತಕ್ಷಣವೇ ಚಿಕಿತ್ಸೆಗಾಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಗಾಯಾಳುಗಳ ಪೈಕಿ ಕೆಲವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಪ್ರಸಿದ್ಧ ಬೌರಿಂಗ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿ ಅಲ್ಲೂ ಕೂಡ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಘಟನೆ ನಡೆದ ಬೆನ್ನಲ್ಲೇ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು, ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಆನಂತರ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ನೀಡಿ ಗಾಯಾಳುಗಳ ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು ಅಪಘಾತದಲ್ಲಿ ಗಾಯಗೊಂಡಿರುವಂತಹ ಎಲ್ಲ 13 ಪ್ರಯಾಣಿಕರು ಕೂಡ ಪ್ರಾಣಾಪಾಯದಿಂದ ಸೇಫ್ ಆಗಿದ್ದಾರೆ, ಯಾರಿಗೂ ಕೂಡ ಏನೂ ಸಮಸ್ಯೆಗಳಾಗಿಲ್ಲ ಅಂತ ಹೇಳಿ ಸಚಿವರು ಸ್ಪಷ್ಟತೆಯನ್ನ ಕೂಡ ಕೊಟ್ಟಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ತಪಾಸಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾರಿಗಾದ್ರೂ ಆಂತರಿಕ ಗಾಯಗಳಾಗಿವೆ, ಅವರನ್ನು ಕೂಡ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಒಂದು ಕಡೆ ಅವರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ, ಬೇರೆ ಬೇರೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕು ಅನ್ನೋದರ ಕುರಿತು ಈಗಾಗಲೇ ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸ್ಕ್ಯಾನಿಂಗ್ ಪ್ರಕ್ರಿಯೆ ಏನಿದೆಯಲ್ಲ ಅದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಭೀಕರ ಅಪಘಾತ ಆಯ್ತಲ್ಲ, ಸೊ ಬಿಎಂಟಿಸಿಯ ಐಷಾರಾಮಿ ವಾಯುವಜ್ರ ಬಸ್ ಮತ್ತೆ ಹೊಸ ತಂತ್ರಜ್ಞಾನದ ಎಲೆಕ್ಟ್ರಿಕ್ ಬಸ್ ನಡುವೆ ಅಪಘಾತ ಏನಾಯ್ತಲ್ಲ, ಈ ಅಪಘಾತಕ್ಕೆ ಕಾರಣ ಏನು ಅಂತ ಹೇಳಿ ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಪ್ರಾಥಮಿಕ ತನಿಖೆ ಕೂಡ ಆಗ್ತಾ ಇದೆ. ಬಸ್ ಸಿಬ್ಬಂದಿ ನೀಡಿರುವಂತಹ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ, ಬಸ್ ಸಂಚಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದಕ್ಕಿದ್ದಂತೆ ಮಹಿಳೆಯೊಬ್ಬರು ಅಡ್ಡ ಬಂದ್ರು ಅಂತ ಕೂಡ ಹೇಳಿದ್ರಂತೆ. ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಆ ಒಂದು ಆತುರದಲ್ಲಿ ಬ್ರೇಕ್ ಹಾಕಿದಾಗ ಬಸ್ ಸ್ಕಿಡ್ ಆಗಿ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಿ ಸಿಬ್ಬಂದಿಯೊಬ್ಬರು ತಿಳಿಸಿದ್ದಾರೆ. ಆದ್ರೆ ಸಿಬ್ಬಂದಿಯ ಹೇಳಿಕೆಯನ್ನೇ ನಾವು ಅಂತಿಮವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ಘಟನೆಯ ಸತ್ಯತೆಯನ್ನ ಹೊರತರೋದಕ್ಕೆ ಕಟ್ಟುನಿಟ್ಟಿನ ತನಿಖೆಯನ್ನ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಅಪಘಾತ ನಡೆದಂತಹ ಸ್ಥಳ ಹಾಗೆ ಬಸ್ಗಳಲ್ಲಿ ಇದ್ದಂತಹ ಸಿಸಿಟಿವಿಯ ಫುಟೇಜ್ಗಳನ್ನ ಕೂಡ ತೆಗೆದುಕೊಂಡು ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸ್ತೀವಿ ಅಂತ ಹೇಳಿ ಭೈರತಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸಚಿವರು ನೋಡ್ತಾ ಹೋಗೋಣ. ಟಾಟಾ ಬಸ್ ಅದೇ ವಾಯುವಜ್ರ ಹಿಂದೆ ಇರೋದು ಟಾಟಾ ವೆಹಿಕಲ್. ಸೊ ಟಾಟಾ ವೆಹಿಕಲ್ ಬಂದು ಅಶೋಕ ಲೇಲ್ಯಾಂಡ್ಗೆ ಹೊಡೆದಿರೋದು. ಅವ್ರ ಡ್ರೈವರ್ ಪ್ರಕಾರ ಮಳೆ ಜಾಸ್ತಿ ಬರ್ತಾ ಇತ್ತು, ಜಾರ್ತು ಬ್ರೇಕ್ ಹಿಡಿದಿಲ್ಲ ಅಂತ ಹೇಳ್ತಾವ್ರೆ. ಅವನು ಸ್ವಲ್ಪ ಗಾಯ ಆಗಿದೆ ಅವ್ರಿಗೂ, ಡ್ರೈವರ್ಗೆ. ನಾವು ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಇವ್ರು ಹೇಳಿದ್ವಿ, ಬ್ರೇಕ್ ಇನ್ಸ್ಪೆಕ್ಟರ್ಗೆ. ಅವ್ರು ಬಂದು ಚೆಕ್ ಮಾಡಿ ನೈಜವಾದ ಕಾರಣ ಏನು ಅಂತ ಚೆಕ್ ಮಾಡಿ ಅದಾದ್ಮೇಲೆ ಮುಂದಿನ ಕ್ರಮ ನಾವು ತಗೊಳ್ತೀವಿ. ಯಾವ್ದ್ರಲ್ಲಿ ಸಿಸಿ ಕ್ಯಾಮ್ರಾ ಇದೆ, ಬಟ್ ಸಿಸಿ ಕ್ಯಾಮ್ರಲ್ಲಿ ಏನು ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಸಿಸಿ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರೇ ಕಂಡುಹಿಡಿಯಬೇಕು. ನಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಬಂದು ನೈಜವಾದ ಕಾರಣ ಏನು ಅಂತ ನಮ್ಗೆ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಸೆಕ್ರೆಟರಿ ರಿಪೋರ್ಟ್ ಹಾಕಿ MD ಎಲ್ಲ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ. ದೇವ್ರದಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಡ್ರೈವರ್ ಹೇಳ್ತಾ ಇರೋದು ಮಳೆ ಬರ್ತಾ ಇತ್ತು, ಜಾರತ್ತು ಗಾಡಿ, ಬ್ರೇಕ್ ಹಿಡಿದಿಲ್ಲ ಅಂತ ಅವನು ಹೇಳಿದ್ದೆ. ಆದರೆ ಅದನ್ನು ಸಹ ಪರಿಶೀಲನೆ ಮಾಡ್ರಿ ಅಂತ ಹೇಳಿದ್ದೀನಿ. ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ ಇದೇನೆ. ಡ್ರೈವರ್ ಚೆನ್ನಾಗಿದ್ದಾರೆ. ಹಿಂದ್ಗಡೆಯಿಂದ ಹೊಡೆದಂತ ಡ್ರೈವರ್ ಸಮಸ್ಯೆ ಇದೆ. ಡ್ರೈವರ್ ಮಾತಾಡ್ತಾ ಇದ್ದೆ, ನಾನು ಸ್ವಲ್ಪ ಏನೋ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಜಾಗ ಸ್ವಲ್ಪ ಏನೋ ಹೇಳ್ತಿದ್ದೆ, ಚೆನ್ನಾಗಿದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅವರು ಡ್ರೈವರ್ ಹೇಳೋ ಪ್ರಕಾರ ಬ್ರೇಕ್ ಹಿಡ್ದಿಲ್ಲ, ಮಳೆ ಬಂದು ಜಾರ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಮುಂದೆ ಇರೋ ಬಸ್ಸು 15 ಸೆಕೆಂಡ್ ನಿಲ್ಸಿದ್ರು, ಸಿಗ್ನಲ್ ಇತ್ತು ಅಂತ ನಿಲ್ಸಿದ್ರು. ಅವರು
ನಿಲ್ಲಿಸಿರುವಂಥ ಬಸ್ಗೆ ಹಿಂದೆ ಇರೋ ಬಸ್ಸು ಒಂದು ಇವಿ ಬಸ್ಸು ಅದು ಡಿಕ್ಕಿ ಹೊಡೆದಿರುವಂಥದ್ದು. ಅದರಿಂದ ಅದೇನು ಅಂತ ನೋಡ್ತೀನಿ ನಾನು. ಸರ್ ಈಗ ಟ್ರೀಟ್ಮೆಂಟ್ ಕೆಲವೊಂದಷ್ಟು ಜನ ಹಣ ಕಟ್ಟಿದ್ದಾರೆ ಸರ್. ಸಂಪೂರ್ಣವಾಗಿ ಅವರ ಇಲಾಖೆಯಿಂದ ಅವ್ರಿಗೆ ಯಾವುದೇ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಏನಾದರೂ ಆಗಲಿ ಎಲ್ಲ ವೆಚ್ಚವನ್ನ ನಮ್ಮ ಇಲಾಖೆಯಿಂದ ನಾವೇ ಭರಿಸ್ತಾ ಇದೀವಿ. ಯಾವ ಪ್ರಯಾಣಿಕರು ಯಾರು ಸ್ಟಾಫು ₹1 ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಸೆಕ್ರೆಟರಿ ಹೇಳಿದ್ದಾರೆ, ನಮ್ಮ MD ಬೆಳಿಗ್ಗೆಯಿಂದಲೇ ಇಲ್ಲೇ ಇದ್ದಾರೆ. ಎಲ್ಲೋದ್ರು MD ಅವರು ಇಲ್ಲೇ ಇದ್ದಾರೆ, ಅವರು ಸೆಕ್ರೆಟರಿನೂ ಇಲ್ಲೇ ಇದ್ದಾರೆ. ಇಡೀ ನಮ್ಮ ಸ್ಟಾಫು 20 ಜನ ಇದ್ದಾರೆ. ನಾನು ಯಾರು ಆವಾಗ ಕೇಳ್ತಾ ಇದ್ರು ನಿಮ್ಮ ಸ್ಟಾಫ್ ಯಾರೂ ಇಲ್ಲ ಅಂತ. ಆದರೆ ಎಲ್ಲ ಪೇಷಂಟ್ ಕರ್ಕೊಂಡ್ಬಂದಿರೋದು ನಮ್ಮ ಸ್ಟಾಫೇ. ನಮ್ಮ ಸ್ಟಾಫೇ ಆಂಬ್ಯುಲೆನ್ಸ್ ತರಿಸಿ 10 ಜನ ಆಗಿದ್ದು ಒಂದು 7-8 ನಿಮಿಷಕ್ಕಿದ್ರೆ ಇಲ್ಲಿ ಘಟನೆ ಆದ 7-8 ನಿಮಿಷಕ್ಕೆ ನಮ್ಮ ಸ್ಟಾಫ್ ಇದ್ದಾರೆ ಇಲ್ಲಿ BMTC. ಒಂದು ನಿಮಿಷ ಇಲ್ಲ ಇಲ್ಲ ಫೈರ್ ಇಂಜಿನ್ ಪಕ್ಕದಲ್ಲೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲ 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 ಒಬ್ಬರಿಗೆ ತೆಗಿಬೇಕಲ್ಲ ನಮ್ಮ ಅವ್ರು ಎಳಿಯಕ್ಕಾಗ್ತದೆ, ಕಾಲ್ ಸಿಕ್ಕಾಗ್ತದೆ. ಈ ಪೇಷಂಟ್ಗೆಲ್ಲ ನಮ್ಮ ಇಲಾಖೆ ನಮ್ಮ ಸಿಬ್ಬಂದಿನೇ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು. ವಿತಿನ್ 10 ಮಿನಿಟ್ಸ್ ಅದಕ್ಕೆ 10 ಜನ ಅಲ್ಲಿ ಹೋಗಿದ್ದಾರೆ. ಮತ್ತೆ ಈಗಲೂ ಇಲ್ಲಿ ಒಂದು 25 ಜನ ಇದ್ದಾರೆ ಈಗ.